ಎಲ್ಲರೂ ಸಹ ನಮಸ್ಕಾರ. ಇವತ್ತು ನಾನು ವಿಕಸಿತ್ 47 ಅಕಾಡೆಮಿ ಇದನ್ನು ಶುರು ಮಾಡಲಿಕ್ಕೆ ಕಾರಣ ಏನು? ಮತ್ತು ಹಲವಾರು ಜನ ಕೇಳ್ತಾ ಇದ್ರು, ವಿಕಸಿತ್ 47 ಅಂದ್ರೇನು, ಇದನ್ನು ಎಂತಕ್ಕೆ ಚೂಸ್ ಮಾಡಿದ್ದೀರಾ ಅಂತ. ಅದಕ್ಕೆ ನಾನು ಏನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂದರೆ, ಸ್ನೇಹಿತರೆ, ನಾನು ಮೊದಲಿಂದಲೂ ಕೂಡ ನಾನು ಓದ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರುಗಳೇನಿದ್ದಾರೆ, ನನ್ನ ಸಹಪಾಠಿಗಳೇನಿದ್ದಾರೆ, ಯಾರಿಗೆ ಓದಲಿಕ್ಕೆ ಕಷ್ಟ ಆಗ್ತಿತ್ತು ಅಂಥವ್ರನ್ನ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನ 1ನೇ ತರಗತಿಯಿಂದಲೂ ಕೂಡ ಮಾಡ್ತಾ ಬಂದಿದ್ದೆ. ನಾನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದಿದ್ದು ಕನ್ನಡ ಮೀಡಿಯಂ ಶಾಲೆಯಿಂದಲೇ. ಅವತ್ತು 1 to 5 ನಾನೇನು ಓದ್ತಾ ಇದ್ದೆ ಗೌರ್ಮೆಂಟ್ ಶಾಲೆಯಲ್ಲಿ. ಶಾಲೆ ಮುಗಿದ ನಂತರ ವಿದ್ಯಾರ್ಥಿಗಳು ನಮ್ಮ ಮನೆ ಹತ್ರ ಬರ್ತಾಯಿದ್ರು, ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ. ಆ ಮನೆ ಹತ್ರನೇ ಕೂತ್ಕೊಂಡು ಓದ್ಕೊಂಡು ನೆಕ್ಸ್ಟು ಅವರು 7-8 ಗಂಟೆ ಅಷ್ಟು ಸಮಯದಲ್ಲಿ ಅವ್ರ ಮನೆಗಳಿಗೆ ತೆರಳ್ತಾಯಿದ್ರು. ಈ ರೀತಿಯಾಗಿ ನಾನು ನನ್ನ ಜೊತೆಯಲ್ಲಿ ಎಲ್ಲರನ್ನೂ ಸಹ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸಗಳನ್ನ ಮೊದಲಿಂದಲೂ ಕೂಡ ಮಾಡ್ತಾಯಿದ್ದೆ. ಅದೇ ರೀತಿ SSLC ಕೂಡ ಒಳ್ಳೆ ಮಾರ್ಕ್ಸ್ ಬಂತು. ಐ ಗಾಟ್ 97.28% ಇನ್ SSLC. PUC ಕೂಡ 98% ಬಂತು. CET ಕೂಡ 6000 ರ್ಯಾಂಕ್ ಬಂತು. ಒಳ್ಳೆ ಕಾಲೇಜ್ ಸಿಕ್ತು ಬೆಂಗಳೂರು GKVKನಲ್ಲಿ ಅಡ್ಮಿಷನ್ ಆದಂಥ ಸಂದರ್ಭದಲ್ಲಿ ಕೂಡ ಪ್ರತಿ ವರ್ಷ 40-50 ಜನ ನಾನು ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಯಾವ ರೀತಿ ಕರಿಯರ್ ಗೈಡೆನ್ಸ್ ಬೇಕು, ಮುಂದೆ ಯಾವ ರೀತಿ ಕೋರ್ಸ್ಗಳು ಮಾಡಿಸ್ಬೇಕು, ಕೌನ್ಸಿಲಿಂಗ್ ಯಾವ ಥರ, ಆಪ್ಷನ್ ಎಂಟ್ರಿ ಅಂದ್ರೇನು, ಈ ರೀತಿಯಾದಂಥ ಗೈಡೆನ್ಸ್ಗಳನ್ನ ಕೊಡ್ತಾಯಿದ್ದೆ. ಅದು ವರ್ಷ ಜಾಸ್ತಿ ಆಗ್ತಾ ಬಂತು. ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರಲ್ಲಿ ಏನಿಲ್ಲ ಅಂದರೂ ಕೂಡ ಒಂದು 100-150 ಜನಕ್ಕೆ ಪರ್ಸ್ನಲ್ ಗೈಡೆನ್ಸು ಮತ್ತು ಅವರಿಗೆ ಕೋಚಿಂಗ್ ಕೂಡ ಈ ರೀತಿಯಾದಂಥ ಕೊಟ್ಟಿದ್ದೆ ಕೋಚಿಂಗ್ಗಳನ್ನೆಲ್ಲ. ತದನಂತರ ನನಗೇನು ಅನ್ನಿಸ್ತಂದರೆ, ಇದು ಲಿಮಿಟೆಡ್ ಆಯಿತು. ಈಗ ನಾನು ಒಬ್ಬರಿಗೆ ಕಾಲ್ ಮಾಡಿದ್ರು, ನನಗೆ ಯಾರಾದರೂ ಅವ್ರಿಗೆ ಮಾತಾಡೋಕ್ಕೆ ಒಂದು 10-15 ನಿಮಿಷ ಬೇಕಾಗುತ್ತೆ. ಇದೇ ರೀತಿ ಎಲ್ಲ ಜನಗಳಿಗೂ, ಎಲ್ಲರ ಹತ್ರ ಎಲ್ಲ ವಿದ್ಯಾರ್ಥಿಗಳು ಸಹ ಮಾತಾಡಲಿಕ್ಕೆ ನಾನು ಓದ್ತಾ ಇರೋದ್ರಿಂದ ನನ್ನ ಟೈಮು, ಪರ್ಸ್ನಲ್ ಲೈಫು, ಬೇರೆ ಕಮಿಟ್ಮೆಂಟ್ಸು, ಅದ್ರ ಜೊತೆಗೆ ಇದೆಲ್ಲ ಕಷ್ಟ ಆಗ್ತಾಯಿತ್ತು. ಹಂಗಾಗಿ ನಾನೇಂತಕ್ಕೆ ಇವ್ರನ್ನೆಲ್ಲ ಒಂದು ಪ್ಲ್ಯಾಟ್ಫಾರ್ಮಿಗೆ ತರಬಾರ್ದು. ಒಂದು ಪ್ರಾಪರ್ ಗೈಡೆನ್ಸು, ಕರಿಯರ್ ಗೈಡೆನ್ಸು ಮತ್ತು ಟೆಕ್ನಿಕಲ್ ಸ್ಕಿಲ್ಸು, ಅದ್ರ ಜೊತೆಗೆ ಒಂದು ಎಕ್ಸಾಮ್ಸ್ಗಳಿಗೆ ಗೈಡೆನ್ಸ್ ಅಂತ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ರಿಗೂ ಸಹ ನಾನು ಕೊಡ್ತಕ್ಕಂಥ ಇನ್ಫಾರ್ಮೇಷನ್ ಆಗ್ಬೋದು, ಗೈಡೆನ್ಸ್ ಎಲ್ಲರಿಗೂ ಸಹ ತಲುಪುತ್ತೆ ಅಂತ ನಾನು ಯೋಚನೆ ಮಾಡಿದೆ. ಮತ್ತು ಈ ಗೈಡೆನ್ಸು ಎಂತಕ್ಕೆ ಬೇಕು, ಈ ಟೆಕ್ನಿಕಲ್ ಸ್ಕಿಲ್ಸ್ ಎಂತಕ್ಕೆ ಬೇಕು, ಯಾವ ರೀತಿಯಾಗಿರ್ತ ಕೋರ್ಸ್ಗಳಿದ್ದಾವೆ, ಕರಿಯರ್ ಆಪರ್ಚುನಿಟೀಸ್ ಏನು, ಇದೆಂತಕ್ಕೆ ಇಂಪಾರ್ಟೆಂಟ್ ಅಂದರೆ, ಸ್ನೇಹಿತರೆ, ನಾನು ನನ್ನ ವಿಚಾರನ ಹೇಳ್ಬೇಕಂದ್ರೆ, ನನಗೆ PUCನಲ್ಲಿ ನಾನು ನೀಟ್ ಆಸ್ಪಿರೆಂಟ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ MBBS ಸೀಟ್ ಆಗಲಿಲ್ಲ. BSc ಅಗ್ರಿಕಲ್ಚರ್ಗೆ 4 ಸಬ್ಜೆಕ್ಟು PCMB ಅಂತ ಇರುತ್ತೆ. 4 ಮ್ಯಾಥಮೆಟಿಕ್ಸ್ ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು CET ಎಕ್ಸಾಮ್ ದಿನ ಮೊದಲು ಬಯಾಲಜಿ ಇತ್ತು, ಮಧ್ಯಾಹ್ನ ನಂತರ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇತ್ತು. ನಾನು ಬಯಾಲಜಿ ಎಕ್ಸಾಮ್ ಬರೆದು ಮನೆಗೆ ಬಂದಿದ್ದೆ. ನನಗೆ ಮ್ಯಾಥಮೆಟಿಕ್ಸ್ ಕನ್ಸಿಡರ್ ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಆದರೆ ನಮ್ಮ ತಂದೆಯವರು ಬೈದು ಕರ್ಕೊಂಡೋಗಿ ಎಕ್ಸಾಮ್ ಬರೆಸಿದ್ರು ನನಗೆ ಮ್ಯಾಥಮೆಟಿಕ್ಸು. ಅವತ್ತೇನಾದ್ರು ನಾನು ಎಕ್ಸಾಮ್ ಬರಲಿಲ್ಲ ಅಂದರೆ ನನಗೆ ಇವತ್ತು BSc ಅಗ್ರಿಕಲ್ಚರ್ ಸೀಟೇ ಸಿಗ್ತಾ ಇರಲಿಲ್ಲ. BSc ಅಗ್ರಿಕಲ್ಚರ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ಗಳನ್ನ ಕನ್ಸಿಡರ್ ಮಾಡಿ CET ರ್ಯಾಂಕ್ ಅನೌನ್ಸ್ ಮಾಡ್ತಾರೆ. ರ್ಯಾಂಕ್ ಅನೌನ್ಸ್ ಆಗ್ತಾ ಇರಲಿಲ್ಲ. ಆ ಸಂದರ್ಭ ಏನಾಗ್ತಿತ್ತು ಅಂದರೆ, ಮಾಮೂಲಿ BScಗೆ ಹೋಗಿ ನಾನು ಅಡ್ಮಿಷನ್ ಆಗಬೇಕಾಗಿತ್ತು. ಇವತ್ತು ಇಲ್ಲಿ ಬಂದು ಓದೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನನಗೆ ಯಾಕೆ ಸಾಧ್ಯ ಆಯಿತು ಅಂದರೆ, ನಮ್ಮ ತಂದೆಯವರು ಒಂದು ಗೈಡೆನ್ಸ್ ಕೊಟ್ಟರು, ಈ ರೀತಿಯಾದಂಥ ಮಾರ್ಗದರ್ಶನ ಕೊಟ್ಟರು. ಆದರೆ ಈಗ ನಮ್ಮ ತಂದೆಯವರೇನೋ ಓದಿದ್ರು, ಸ್ವಲ್ಪ ಜ್ಞಾನ ತಿಳ್ಕೊಂಡಿದ್ರು, ಅವ್ರು ಹೇಳಿದ್ದಕ್ಕೆ ನಾನು ಆ ರೀತಿ ಮಾಡಿದೆ. ಏನಾದರೂ ಅದೇ ಜಾಗದಲ್ಲಿ ಬೇರೆ ಇನ್ಯಾರೋ ಓದಿಲ್ದರೆ ಇದ್ದರೆ, ಬೇರೆ ಯಾರೋ ಅನಕ್ಷರಸ್ಥಿದ್ದರೆ ಅವರು ಯಾವ ರೀತಿ ಗೈಡೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರಿಗೆ. ಇನ್ನೂ ಅನೇಕ ಜನಗಳು ಇವತ್ತಿನ ಸಂದರ್ಭದಲ್ಲಿ ಕೂಡ ಅವ್ರ ಪೇರೆಂಟ್ಸ್ಗಳಿಗೆ ನನಗೆ ಕಾಲ್ ಮಾಡ್ತಿದ್ದ ಸಂದರ್ಭ ಮಾತಾಡಬೇಕಾದ್ರೆ, ಈ ಕೌನ್ಸಿಲಿಂಗು, KCET ಅಂತ ಇರುತ್ತೆ, ಪ್ರೊಫೆಷ್ನಲ್ ಡಿಗ್ರಿ ಕೋರ್ಸಸ್ಗಳು ಅಡ್ಮಿಷನ್ ಮಾಡಿಸ್ಬೇಕು ಅಂದರೆ, ಬೇರೆ ಕೋರ್ಸ್ಗಳಿಗೆ ಹೋಗಬೇಕು ಅಂದರೆ, ಆಪ್ಷನ್ ಎಂಟ್ರಿ ಮಾಡಬೇಕು, ಇದನ್ನೆಲ್ಲ ಕೇಳ್ತಾ ಇದ್ದರೆ ಅವ್ರಿಗೆ ಏನೋ ಒಂದು ಏಲಿಯನ್ ಭಾಷೆ ಕೇಳ್ದಂಗೆ ಅನಿಸುತ್ತೆ. ಯಾಕಂದರೆ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲ್ಲ, ಏನೇನು ಯಾವ ರೀತಿ ಮಾಡಿಸ್ಬೇಕು ಅಂತ. ಇನ್ನೂ ಅನೇಕರು ನಾನು ಕೇಳ್ತಾ ಇರೋ, ತೇಜಸ್ ನೀನು ಏನು ಹೋಗ್ತಾ ಇದೆಯಲ್ಲ ಆ ದಾರಿಯಲ್ಲಿ ನಮ್ಮ ಮಕ್ಳುಗಳನ್ನು ಕೂಡ ಕರ್ಕೊಂಡು ಹೋಗಪ್ಪ ಅಂತ ನಮ್ಮ ತುರುವೇಕೆರೆ ಭಾಗದಲ್ಲಿ ಬೇರೆ ಜನಗಳೆಲ್ಲ ಕೇಳ್ತಾಯಿದ್ರು. ಹಾಗಾಗಿ ನಾನೇನು ಯೋಚನೆ ಮಾಡಿದೆ ಅಂದರೆ, ಏನಕ್ಕೆ ಇವ್ರಿಗೆಲ್ಲ ಒಂದು ಪ್ಲ್ಯಾಟ್ಫಾರ್ಮ್ಗೆ ಕರ್ಕೊಂಬರ್ಬಾರ್ದು, ಒಂದು ಪ್ರಾಪರ್ ಗೈಡೆನ್ಸ್ ಕೊಡಬಾರ್ದು. ಅವ್ರು ಪ್ರಾಪರ್ ಗೈಡೆನ್ಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಳ್ಳೆ ಶಿಕ್ಷಿತರಾಗ್ತಾರೆ. ಒಂದು ಮಾತಿದೆ, ಶಿಕ್ಷಣ ಅಂತಕ್ಕಂಥದ್ದು ಹುಲಿಯ ಹಾಲಿದ್ದಂತೆ, ಇದನ್ನು ಕುಡಿದವರು ಖಂಡಿತವಾಗ್ಲೂ ಸಹ ಗರ್ಜಿಸ್ತಾರೆ ಅಂತ. ಅದೇ ರೀತಿ ಅವ್ರು ಶಿಕ್ಷಿತರಾದರೆ, ಅವ್ರ ತಾತ ಏನೇ ಕೆಲಸ ಮಾಡ್ತಾ ಇರ್ಬೋದು, ಅವರ ಮುತ್ತಾತ ಕೂಲಿ ಕಾರ್ಮಿಕನೇ ಆಗಿರ್ಬೋದು, ಒಂದು MA ಮೇಸ್ತಾ ಇರ್ಬೋದು. ಆದರೆ ಇವನು ಶಿಕ್ಷಿತನಾದರೆ, ಒಳ್ಳೆ ಆಫೀಸರ್ ಆದರೆ, ಮುಂದಿನ ತಲೆಮಾರುಗಳು ಏನು ಬರ್ತವೆ, ಮುಂದಿನ ತಲೆಮಾರಿನ ಹಣೆ ಬರಹನ ಇವನು ಬರೀತಾನೆ. ಹಾಗಾಗಿ ಅಂಥ ಒಂದು ಶಿಕ್ಷಿತ ಸಮಾಜವನ್ನು ನಿರ್ಮಿಸಬೇಕು, ಅವರೆಲ್ಲರೂ ಸಹ ಎಜುಕೇಟೆಡ್ ಆಗಿ ಮಾಡಬೇಕು, ಆಫೀಸರ್ಸ್ಗಳಾಗಿ ಮಾಡಬೇಕು. ನಾನು ಬೆಳೆಯೋರ ಜೊತೆಗೆ ಅವ್ರನ್ನೂ ಸಹ ಬೆಳೆಸಬೇಕು. ಇವತ್ತಿಗೂ ಸಹ ಅನೇಕ ಗ್ರಾಮೀಣ ಭಾಗದಲ್ಲಿ ರೈತ ಕುಟುಂಬಗಳೇನಿದ್ದಾರೆ, ಬಡವರುಗಳೇನಿದ್ದಾರೆ, ಅವ್ರಿಗೆ ಏನು ಈ ಥರ ಕೋರ್ಸ್ಗಳಿದ್ದಾವೆ, ಯಾವ ರೀತಿ ಮಾಡಬೇಕು, ಅದನ್ನು ಯಾವ ರೀತಿ ಅಪ್ರೋಚು, ಅದ್ರ ಬಗ್ಗೆ ಗೊತ್ತಿರೋಲ್ಲ. ಈಗ ಅಲೆಮಾರಿಗಳಿರ್ತಾರೆ, ಅವ್ರಿಗೆ ಅಲೆಮಾರಿಗಳು ಒಂದು ಕೋಟ ಇರುತ್ತೆ. ಎಷ್ಟೊಂಥರ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ.
ಎಷ್ಟೊಂದು ಜನ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇರ್ತಾರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೂ ಸಹ ರಿಸರ್ವೇಷನ್ ಇದೆ. ಎಷ್ಟೊಂದು ಥರ ಜನಕ್ಕೆ ಈ ರಿಸರ್ವೇಷನ್ ಬಗ್ಗೆ ಗೊತ್ತಿರಲ್ಲ. ಮತ್ತು ಗ್ರಾಮೀಣ ಭಾಗದಲ್ಲಿ ಓದ್ತಾ ಇದ್ದೀವಿ ಅಂತ ಹೇಳ್ತಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸಹ ಒಂದು ರಿಸರ್ವೇಷನ್ ಇದೆ, ರೂರಲ್ ಕೋಟಾ ಅಂತ. ಅದ್ರ ಬಗ್ಗೆ ಗೊತ್ತಿರಲ್ಲ. ಅದನ್ನು ಹೆಂಗೆ ಕ್ಲೇಮ್ ಮಾಡಬೇಕು, ಯಾವ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಅದ್ರ ಬಗ್ಗೆ ಗೊತ್ತಿರಲ್ಲ. ಮತ್ತು ಹಲವಾರು ರೈತರ ಮಕ್ಕಳು ಇರ್ತಾರೆ. ರೈತರ ಮಕ್ಕಳಿಗೂ ಸಹ ಒಂದು ಅಗ್ರಿಕಲ್ಚರ್ ಕೋಟಾ ಅಂತ ಇರುತ್ತೆ. ಇದ್ರ ಬಗ್ಗೆ ಎಷ್ಟೊಂದು ಥರ ಜನಗಳಿಗೆ ಗೊತ್ತಿರಲ್ಲ. ಅಂಥವ್ರಿಗೆಲ್ಲ ಒಂದು ಪ್ರಾಪರ್ ಗೈಡೆನ್ಸನ್ನು ಕೊಡಬೇಕು. ಈಗ ಯಾರು ಪೇರೆಂಟ್ಸ್ಗಳು ಚೆನ್ನಾಗಿ ಓದಿರ್ತಾರೆ, ಏನೋ ಒಂದು ಆಫೀಸರ್ ಆಗಿರ್ತಾರೆ, ಅಂಥವರು ಅವ್ರ ಮಕ್ಳಿಗೇನು ತೊಂದರೆ ಆಗೋದಿಲ್ಲ. ಅವ್ರು ಒಳ್ಳೆ ಕೋಚಿಂಗ್ ಹೋಗ್ತಾರೆ, ಮುಂದೆ ಅವ್ರ ಲೈಫ್ಗಳನ್ನ ಅವ್ರು ಸೆಟ್ಲ್ ಮಾಡ್ಕೊತಾರೆ. ಆದರೆ ಯಾರ ಪೇರೆಂಟ್ಸ್ಗಳು ಇಂದಿಗೂ ಸಹ ಕೂಲಿ ಮಾಡ್ತಾ ಇರ್ತಾರೆ, ಇಂದಿಗೂ ಸಹ ಸಫಾಯಿ ಕರ್ಮಚಾರಿಗಳೇ ವರ್ಕ್ ಮಾಡ್ತಾ ಇರ್ತಾರೆ, ಇಂದಿಗೂ ಕೂಡ ಅವ್ರ ಅಮ್ಮದಿರೋ ಎಲ್ಲ ತೋಟದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅನಕ್ಷರಸ್ಥರಿರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಅಂಥವ್ರು ಎಷ್ಟೊಂದು ಥರ ನನಗೆ ಕಾಲ್ ಮಾಡ್ತಾಯಿದ್ರು, ಈ ರೀತಿ ಒಂದು ಗೈಡೆನ್ಸ್ ಕೊಡಪ್ಪ, ಸಹಾಯ ಮಾಡು ಅಂತ. ನಾನೇನು ಯೋಚನೆ ಮಾಡಿದೆ ಅಂದರೆ, ಈಗ ಅವ್ರಿಗೆ ಆ ರೀತಿಯ ಒಂದು ಒಳ್ಳೆ ಗೈಡೆನ್ಸ್ ಕೊಟ್ಟರೆ, ಎಷ್ಟೊಂದು ಥರ ಜನಕ್ಕೆ ಗೊತ್ತಿರಲ್ಲ. ಈಗ KCET ಅಂದ್ರೇನು, ನೀಟ್ ಅಂದ್ರೇನು, ಜಿಪ್ಪರ್ ಅಂದ್ರೇನು, ಐಕಾರ್ ಎಕ್ಸಾಮ್ ಅಂದ್ರೇನು, ಮತ್ತು ಯಾವ ಎಕ್ಸಾಮ್ಗೆ ಹೋಗಬೇಕು ಅಂದರೆ ಯಾವ ಕಾಂಪಿಟೇಟಿವ್ ಯಾವುದು ಎಕ್ಸಾಮ್ ಬರೀಬೇಕು. ಈಗ ಇನ್ನೂ ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಕೂಡ ನಾನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪೇರೆಂಟ್ಸ್ಗಳು ಹೇಳ್ತಾರೆ, ನಾನು ಕೇಳ್ತೀನಿ ಏನು ಓದ್ತಾ ಇರೋದು ನಿಮ್ಮ ಮಗ ಅಂತ. ಅವ್ರಿಗೆ ಎಷ್ಟೊಂದು ಜನಕ್ಕೆ ಅವ್ರ ಕೋರ್ಸ್ಗಳ ಹೆಸರು ಹೇಳಕ್ಕೆ ಬರಲ್ಲ, ಅವ್ರ ಮಕ್ಕಳು ಓದ್ತಾ ಇರೋದು ಕಾಲೇಜ್ಗಳ ಹೆಸರುಗಳು ಕೂಡ ಹೇಳಕ್ಕೆ ಬರಲ್ಲ. ಅಂಥವ್ರ ಮಕ್ಳುಗಳಿಗೆ ಗೈಡೆನ್ಸ್ ಕೊಡಬೇಕು. ಅಂಥವ್ರ ಮಕ್ಳುಗಳಿಗೆ ಒಂದು ಕರಿಯರ್ ಗೈಡೆನ್ಸ್ ಕೊಡಬೇಕು. ಯಾವ ರೀತಿಯಾದಂಥ ಕೋರ್ಸ್ಗಳು ಮಾಡಿ ಏನೇನಾಗುತ್ತೆ, ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ನೀವೇ ಅಲ್ಲಿಗೆ ಬರೋಕ್ಕೆ ಯಾವ್ಯಾವ ಮಾರ್ಗಗಳಿದ್ದಾವೆ, ಅದನ್ನು ಮಾಡಿದ್ರೆ ನಿಮ್ಗೆ ಏನೇನೋ ಲೈಫಲ್ಲಿ ಬದಲಾವಣೆ ಆಗುತ್ತೆ, ಯಾವ ರೀತಿ ಆಪರ್ಚುನಿಟೀಸ್ಗಳು ಸಿಗ್ತವೆ, ಇಂತಕ್ಕಂಥ ಒಂದು ಪ್ರಾಪರ್ ಗೈಡೆನ್ಸ್ ಕೊಡಬೇಕು. ಮತ್ತು ಅವ್ರ ಲೈಫಲ್ಲೂ ಸಹ ಬದಲಾವಣೆ ತರಬೇಕು. ಯಾರು ಏನು ಹಿನ್ನೆಲೆ ಇಲ್ಲಿರ್ತಕ್ಕಂಥ ಕುಟುಂಬದಿಂದ ಬಂದಿರ್ತಾರೆ, ಅಂಥವ್ರು ಕೂಡ ಒಂದು ಆಪರ್ಚುನಿಟಿ, ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಒಂದು ಎಜುಕೇಷನ್ ಅಕಾಡೆಮಿಯನ್ನು ಶುರು ಮಾಡಬೇಕು. ಎಲ್ಲರೂ ಸಹ ಒಂದು ಪ್ಲ್ಯಾಟ್ಫಾರ್ಮಿಗೆ ತಂದು ಪ್ರಾಪರ್ ಗೈಡೆನ್ಸ್, ಮತ್ತು ಗೈಡೆನ್ಸ್ ಒಂದನ್ನೇ ಕೊಟ್ಟರೆ ಸಾಲದು, ಅದ್ರ ಜೊತೆಗೆ ಕೋರ್ಸಸ್ಗಳು, ಯಾವ್ಯಾವ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗಲಿಕ್ಕೆ ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ಗಳಿರ್ತವೆ, ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ನಾನೇನು ಓದಿದ್ದೀನಿ, ನಾನೇ ಕಲ್ತ್ಕೊತಾ ಇದ್ದೀನಿ, ಅದನ್ನು ಅವ್ರಿಗೂ ಹೇಳ್ಕೊಟ್ಟು ಆ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಒಂದು ಗೈಡೆನ್ಸ್ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ವಿಕ್ಸಿತ್ 47 ಅಕಾಡೆಮಿ ಅಂತಕ್ಕಂಥದ್ದನ್ನು ಶುರು ಮಾಡಿದ್ದೀನಿ. ನೀವು ಕೇಳ್ಬೋದು ಸ್ನೇಹಿತರೆ, ವಿಕ್ಸಿತ್ 47 ಇದರಲ್ಲಿ ವಿಕ್ಸಿತ್ 47 ಅಂದರೆ ಏನು, ಇದನ್ನೇ ಎಂತಕ್ಕೆ ನೀವು ಹೆಸರು ಚೂಸ್ ಮಾಡಿದ್ರಿ ಅಂತ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾನು GK ಓದ್ತಕ್ಕಂಥ ಸಂದರ್ಭದಲ್ಲಿ ನನಗೊಂದು ಅವಕಾಶ ಸಿಕ್ತು. ಯಾವ ರೀತಿಯಾದ ಅವಕಾಶ ಅಂದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೆಹಲಿಯ ಭಾರತ ಮಂಟಪದಲ್ಲಿ ವಿಕಸಿತ್ ಭಾರತ್ ಯುವ ನಾಯಕರ ಸಂವಾದ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿ ನಾಯಕರುಗಳೇನಿದ್ದಾರೆ, ವಿದ್ಯಾರ್ಥಿ ನಾಯಕರುಗಳಿಗೆ 2047ಕ್ಕೆ ಭಾರತ ಯಾವ ರೀತಿಯಾಗಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ವಿಷಯ ಮಂಡನೆ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದರು. ಅದರಲ್ಲಿ ನಾನು ಕೂಡ ಒಬ್ಬ. ನಾನು ದೆಹಲಿಯ ಭಾರತ ಮಂಟಪದಲ್ಲಿ ಯುವಕರ ಸಬಲೀಕರಣ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಒಂದು ವಿಷಯ ಮಂಡನೆ ಮಾಡಿದ್ದೆ. ಅವತ್ತು ಅದನ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನನ್ನ ಲೈಫ್ನಲ್ಲಿ. ಯಾಕಂದರೆ ಅದಕ್ಕಿಂತ ಮುಂಚೆ ಬೇರೆ ಬೇರೆ ಕಾರಣಗಳಿಂದ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು, ಬಡವರ ಮಕ್ಕಳುಗಳು ಒಳ್ಳೆಯದಾಗಬೇಕು ಅಂತ ನಿಟ್ಟಿನಲ್ಲಿ ಒಂದು ಹೋರಾಟಗಳನ್ನು ಮಾಡಿದ್ದು. ಆದರೆ ಅದು ನನಗೇನೆ ಬೇರೆ ಬೇರೆ ರೀತಿ ಆಯಿತು. ಯಾಕೆ ಬೇರೆ ಬೇರೆ ರೀತಿ ಆಯಿತು ಅನ್ನೋದಕ್ಕಿಂತ ಕೆಲವೊಂದಿಷ್ಟು ಜನ ಬೇರೆ ಬೇರೆ ರೀತಿ ಬಿಂಬಿಸಿದ್ರು, ಅದ್ರ ವಿರೋಧಿ ಇವರು ವಿರೋಧಿ ಅಂತ. ಆದರೆ ನಮ್ಮ ಇಂಟೆನ್ಷನ್ ಅದಾಗಿರಲಿಲ್ಲ. ನಮ್ಮ ಇಂಟೆನ್ಷನ್ ಏನಂದರೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಬೇಕು, ರೈತರ ಮಕ್ಕಳು ಒಳ್ಳೆಯದಾಗಬೇಕು, ಬಡವ್ರ ಮಕ್ಕಳು ಒಳ್ಳೆಯದಾಗಬೇಕು ಅಂತಕ್ಕಂಥ ಇಂಟೆನ್ಷನ್ನಲ್ಲಿ ನಾವು ಮಾಡಿರ್ತಕ್ಕಂಥ. ಆದರೆ ಆ ಸಂದರ್ಭದಲ್ಲಿ ನಾನು ಏನಾಯಿತು ಅಂದರೆ, ಒಂದು ಮೆಂಟಲ್ ಸ್ಟ್ರೆಸ್ಸಲ್ಲಿದ್ದೆ. ನಮ್ಮ ಪೇರೆಂಟ್ಸ್ಗಳು ಸಹ ಒಂದು ನೋವಲ್ಲಿದ್ದರು. ಆವಾಗ ನನಗೆ ಈ ಆಪರ್ಚುನಿಟಿ ಸಿಕ್ತು ವಿಕಸಿತ್ ಭಾರತ್ ಯುವ ನಾಯಕರ ಸಂವಾದದಲ್ಲಿ ನನ್ನ ವಿಷಯ ಮಂಡನೆ ಮಾಡಲಿಕ್ಕೆ. ಹಾಗಾಗಿ ನನ್ನ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅದರಿಂದ ನಾನು ಪ್ರೇರೇಪಿತಗೊಂಡೆ. ಮತ್ತು ನನಗೆ ಅವಕಾಶಗಳು ಬಂತು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕರಿತಾಯಿದ್ರು, ಸ್ಪೀಚಸ್ ಕೊಡಲಿಕ್ಕೆ, ವಿದ್ಯಾರ್ಥಿಗಳನ್ನ ಮಾತನಾಡಿಸ್ಲಿಕ್ಕೆ, ಮತ್ತು ಮೋಟಿವೇಶನ್ ಕೊಡಲಿಕ್ಕೆ. ಈ ರೀತಿ ಹೋಗ್ತಾ ಇದ್ದೆ ಮತ್ತು ಅಲ್ಲಿ ಮಾತನಾಡ್ತಾ ಇದ್ದೆ. ಅವಾಗ ನನಗೇನು ಅನ್ನಿಸ್ತು ಅಂದರೆ, ನಾನು ಬರೀ ಈ ರೀತಿ ಮಾತನಾಡ್ತಾ ಹೋದರೆ ವಿದ್ಯಾರ್ಥಿ ಬರೀ ಭಾಷಣಕ್ಕೆ ಸೀಮಿತ ಆಗುತ್ತಿದ್ದು. ನಾನು ನಿಜ ಜೀವನದಲ್ಲಿ ಇದನ್ನೆಲ್ಲ ಇನ್ಸ್ಟಾಲ್ ಮಾಡಬೇಕಂದ್ರೆ, ಇದನ್ನೆಲ್ಲ ನಾನು ಜಾರಿಗೆ ತರಬೇಕಂದ್ರೆ ನಾನು ಒಂದು ಹೆಜ್ಜೆ ಮುಂದಿಟ್ಟು ನಾನು ಎಂತಕ್ಕೆ ಎಲ್ಲರಿಗೂ ಸಹ ಪ್ರಾಪರ್ ಗೈಡೆನ್ಸು ಮತ್ತು ಬೇರೆ ಬೇರೆ ಕೋರ್ಸ್ಗಳಿಗೆ ಕೋಚಿಂಗನ್ನು ಸ್ಟಾರ್ಟ್ ಮಾಡಬಾರ್ದು, ಯುವಕರುಗಳನ್ನ ಎಜುಕೇಷನ್ ಮುಖಾಂತರ, ಶಿಕ್ಷಣ ಮುಖಾಂತರ ಯುವಕರ ಸಬಲೀಕರಣ ಯಾಕೆ ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡಿದೆ. ಆಗ ನನಗೆ ಉಳಿದಿದ್ದು ಯುವಕರುಗಳಿಗೆ ಒಂದು ಪ್ರಾಪರ್ ಗೈಡೆನ್ಸ್, ಶಿಕ್ಷಣ ಕೊಡಲಿಕ್ಕೆ ಒಂದು ಅಕಾಡೆಮಿನ ಸ್ಟಾರ್ಟ್ ಮಾಡಬೇಕು. ಇದ್ರ ಮುಖಾಂತರ ಕರಿಯರ್ ಗೈಡೆನ್ಸ್ ಕೊಡ್ಬೋದು, ಪ್ಲಸ್ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ನಾನೇನು ಓದ್ತಾಯಿದ್ದೆ, ನಾನೇನು ಸ್ಟೂಡೆಂಟು,
MS ಅಗ್ರಿಕಲ್ಚರ್ ಓದ್ತಾ ಇದ್ದೀನಿ. ನಾನು ಓದೋದ್ರ ಜೊತೆಗೆ ಅವ್ರನ್ನೂ ಕೂಡ ಯಾವ ರೀತಿ ಅಪ್ಲಿಫ್ಟ್ಮೆಂಟ್ ಮಾಡ್ಬೋದು, ಯಾರು ಒಂದು ಈ ಕನ್ವೆನ್ಷನಲ್ ವೇನಲ್ಲಿ ಹೋಗ್ತಾರೆ, ಈಗ 10th ಆಮೇಲೆ PUC ಆಮೇಲೆ ಯಾವುದೋ ಒಂದು ಡಿಗ್ರಿಗೆ ಸೇರ್ಕೊಂತಾರೆ, ಮುಗೀತು 20-30 ಸಾವಿರ ಜಾಬ. ಅದಕ್ಕೆ ಹೋಗೋದು ಅದನ್ನು ನಿಲ್ಲಿಸಿ ಬೇರೆ ಬೇರೆ ಆಪರ್ಚುನಿಟೀಸ್ ಏನಿರುತ್ತೆ. ಈಗ CET ಅಂದ್ರೇನು, ನೀಟ್ ಅಂದ್ರೇನು, JEE ಅಂದ್ರೇನು, ಐಕಾರ್ ಅಂದ್ರೇನು, ಜಿಪ್ಮಾರ್ ಅಂದ್ರೇನು, CUET ಅಂದ್ರೇನು, ಈ ರೀತಿ ಕೋರ್ಸ್ಗಳನ್ನ ಯಾವ ರೀತಿ ತಗೊಳ್ಳೋದು, ಇದನ್ನು ತಗೊಂಡ್ರೆ ಏನೇನಾಗ್ಬೋದು ಮುಂದೆ, ಇದ್ರ ಬಗ್ಗೆ ಗೈಡೆನ್ಸ್ ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾನು ವಿಕ್ಸಿತ್ 47 ಅಕಾಡೆಮಿ ಅಂತಕ್ಕಂಥದ್ದನ್ನ ಶುರು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇದಕ್ಕಿಂತ ಮುಂಚೆ 2025ರಲ್ಲಿ ಒಂದು 100-150 ಜನನ ನಮ್ಮ ತುಮಕೂರು ತುರುವೇಕೆರೆನಲ್ಲೇ ಫ್ರೀ ಕೋಚಿಂಗನ್ನು ಕೂಡ ನಾನು ಮಾಡಿಸಿದ್ದೆ. ಅಲ್ಲಿ ಯಾವ್ಯಾವ ಸ್ಟೂಡೆಂಟ್ಸ್ಗಳು ಕೋಚಿಂಗ್ ಬಂದಿದ್ರು ಆ ಸ್ಟೂಡೆಂಟ್ಸ್ಗಳು ಇವತ್ತು ರಾಜ್ಯದ ಪ್ರತಿಷ್ಠಿತ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ವೆಟರ್ನರಿ ಕಾಲೇಜುಗಳಲ್ಲಿ ಮತ್ತು ಹಾರ್ಟಿಕಲ್ಚರ್ ಕಾಲೇಜುಗಳಲ್ಲಿ ತಮ್ಮ ಪದವಿಗೆ ಅಡ್ಮಿಷನ್ ಆಗಿದ್ದಾರೆ ಈ ವರ್ಷ. ಇದು ತದನಂತರ ಇದು ಬರೀ ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತ ಆಗುತ್ತೆ. ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಬೇಕು, ಎಲ್ರಿಗೂ ಸಹ ಒಂದು ಆಪರ್ಚುನಿಟಿಯನ್ನು ಕಲ್ಪಿಸ್ಕೊಡ್ಬೇಕು, ಎಲ್ರಿಗೂ ಸಹ ಒಂದು ಪ್ರಾಪರ್ ಗೈಡೆನ್ಸ್ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ವಿಕ್ಸಿತ್ 47 ಅಕಾಡೆಮಿ ಅನ್ನು ರಾಜ್ಯಾದ್ಯಂತ ಲಾಂಚ್ ಮಾಡಿದ್ರೆ ಇವತ್ತು ಸಂದರ್ಭದಲ್ಲಿ ಯಾರು ವಿದ್ಯಾರ್ಥಿಗಳು ಪ್ರಾಪರ್ ಗೈಡೆನ್ಸ್ ಬೇಕಾಗಿರುತ್ತೆ, ಮತ್ತು ಕರಿಯರ್ ಗೈಡೆನ್ಸು, ಮತ್ತು ಯಾವ ರೀತಿಯಾದಂಥ ಕೋರ್ಸ್ಗಳಿಗೆ ಅಡ್ಮಿಷನ್, ಕೋಚಿಂಗು ಅದು ಸಿಗುತ್ತೆ. ಜೊತೆಗೆ ನಾನು ಸ್ಟೂಡೆಂಟಾಗಿ ನಾನು ಬೆಳಿತೀನಿ. ಮತ್ತು ಯಾರು ಇನ್ನೊಂದು ಕಾನ್ಸೆಪ್ಟ್ ನಂದೇನು ಅಂದರೆ ಅರ್ನ್ ವೈಲ್ ದಿ ಲರ್ನ್ ಅಂತ. ಯಾರು ಸ್ಟೂಡೆಂಟ್ಸ್ಗಳು ಟಾಪರ್ಸ್ ಆಗಿರ್ತಾರಲ್ಲ, ಯಾರು ಎಕ್ಸಾಮ್ ಕ್ರ್ಯಾಕ್ ಮಾಡಿರ್ತಾರಲ್ಲ, ಅವ್ರಿಗೇನೆ ಒಂದು ಆಪರ್ಚುನಿಟಿ ಕೊಡ್ತಾಯಿದ್ದೀನಿ. ನನ್ನ ಹತ್ರ ಏನೋ ಇವತ್ತು ಸಂದರ್ಭ 15 ಜನ ಮೆಂಟರ್ಸ್ಗಳಿದ್ದಾರೆ. ಮೆಂಟರ್ಸ್ಗಳು ಬೇರೆ ಬೇರೆ ಜಾಗಗಳಲ್ಲಿ ಪಾಠ ಮಾಡ್ತಾನೆ ಕೆಲಸ ಮಾಡ್ತಾರೆ, ನಾನು ಕೂಡ ಇರ್ತೇನೆ, ನಾನು ಕೂಡ ಪಾಠ ಮಾಡ್ತೇನೆ. ಹಾಗಾಗಿ ಅವ್ರಿಗೂ ಸಹ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ. ಒಂದು ಮೆಸ್ ಬಿಲ್ ಕಟ್ಟಲಿಕ್ಕೋ, ಬೇರೆ ಇನ್ನೊಂದು ಹಾಸ್ಟೆಲ್ ಇರ್ತಾರೆ ಅವ್ರದ್ದೇನೋ ಖರ್ಚುಗಳಿಗೋ ಅವ್ರಿಗೂ ಸಹ ಒಳ್ಳೆಯದಾಗುತ್ತೆ, ನಮಗೂ ಕೂಡ ಒಳ್ಳೆಯದಾಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೂ ಸಹ ಒಂದು ಆಪರ್ಚುನಿಟಿನ ಕಲ್ಪಿಸಿಕೊಟ್ಟಂಗೆ ಆಗುತ್ತೆ. ಯಾಕಂದರೆ ಅವರು ಶಿಕ್ಷಿತರಾದರೆ ಮುಂದಿನ 2-3 ತಲೆಮಾರುಗಳನ್ನ ಹಣೆ ಬರಹವನ್ನು ಇವರೇ ಬರೆದುಬಿಡ್ತಾರೆ. ಯಾಕಂದರೆ ಅಷ್ಟು ಕೆಪಾಸಿಟಿ ಶಿಕ್ಷಣಕ್ಕೆ ಇದೆ. ಹಾಗಾಗಿ ಆ ನಿಟ್ಟಲ್ಲಿ ನಾನು ಈ ಸಂದರ್ಭದಲ್ಲಿ ವಿಕ್ಸಿತ್ 47 ಅಕಾಡೆಮಿ ಅಂತಕ್ಕಂಥದ್ದನ್ನು ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ SLC ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, PUC ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಯಾರ್ಯಾರು ಇನ್ನೂ ಅದಕ್ಕಿಂತ ಕೆಳಗಡೆ ಮತ್ತು ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡೋಕ್ಕೆ ಇಚ್ಛೆ ಪಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಡಿಯೋನ ಕಳಿಸಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಾಳೆ ನಾಡದಿಂದ ಈ ನಮ್ಮ ಅಕಾಡೆಮಿ ಮುಖಾಂತರ ಯಾವ್ಯಾವ CET ಯಾವ ಥರ, ನೀಟ್ ಯಾವ ಥರ, ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಪ್ರೇಟ್ ಮಾಹಿತಿ, ಈ ಕೌನ್ಸಿಲಿಂಗ್ ಕಂಪ್ಲೀಟ್ A to Z, ಫಸ್ಟ್ ಸ್ಟೆಪ್ಪಿಂದ ಲಾಸ್ಟ್ ಸ್ಟೆಪ್ವರೆಗೂ ಕೌನ್ಸಿಲಿಂಗ್ ಯಾವ ರೀತಿ ಮಾಡಿಸ್ಬೇಕು, ಮತ್ತು ಆಪ್ಷನ್ ಎಂಟ್ರಿ ಯಾವ ಥರ, ಅದಕ್ಕೆ CET ಅಪ್ಲಿಕೇಶನ್ ಯಾವ ಥರ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ಕೂಡ ಸ್ಟೂಡೆಂಟು ನನ್ನ ಓದೋರ ಜೊತೆಗೆ ಮ್ಯಾಕ್ಸಿಮಮ್ ಟೈಮ್ ಇದಕ್ಕೆ ಇನ್ವೆಸ್ಟ್ ಮಾಡಿ ಎಲ್ಲ ಮಾಹಿತಿನೂ ಕೂಡ ರಾಜ್ಯದ ಪ್ರತಿಯೊಂದು ವಿದ್ಯಾರ್ಥಿಗಳು ಸಹ ತಲುಪಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತೇವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಈ ವಿಡಿಯೋನ ಅವರಿಗೆಲ್ಲ ಕಳಿಸಿ. ಇನ್ನೊಂದು, ಇವತ್ತಿನ ಸಂದರ್ಭದಲ್ಲಿ ಈ ಇವತ್ತಿನ ಯುವ ಪೀಳಿಗೆ ಜೊತೆ ಬಗ್ಗೆ ಮಾತನಾಡಲೇಬೇಕು. ಯಾಕಂದರೆ ಸ್ವಾಮಿ ವಿವೇಕಾನಂದ ಒಂದು ಕಡೆ ಮಾತನ್ನು ಹೇಳ್ತಾರೆ, ಕಬ್ಬಿಣದಂಥ ಮಾಂಸಖಂಡ, ಉಕ್ಕಿನಂಥ ನರಮಂಡಲ, ವಿದ್ಯುತ್ತಂಥ ಇಚ್ಛಾಶಕ್ತಿ, ಮಿಂಚಿನಂಥ ಬುದ್ಧಿಶಕ್ತಿ ಇರ್ತಕ್ಕಂಥ ಕೇವಲ 10 ಜನ ಯುವಕರುಗಳನ್ನು ಕೂಡಿ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಆ ರೀತಿಯಾಗಿರ್ತಕ್ಕಂಥ ಯುವಕರುಗಳು ನಾವು ಆಗ್ತಾ ಇದ್ದೀವಾ ಅಂತ ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ನೋಡ್ಬೋದು, ಯುವ ಪೀಳಿಗೆ ಅದು ಮೊಬೈಲ್ ಅಡಿಕ್ಷನ್, ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಮತ್ತು ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಇನ್ನೂ ಅನೇಕರು ಬೇರೆ ಬೇರೆ ರೀತಿಯಾದಂಥ ಕೆಲಸಗಳು. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಬೇಡ ಅಂತ ಹೇಳ್ತಾರಲ್ಲ, ಯಾಕೆ, ಯಾವ ರೀತಿ ಯೂಸ್ ಮಾಡಬೇಕು, ನಿಮಗೆ ಹೆಲ್ಪ್ ಆಗೋ ಥರ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ, ಆ ರೀತಿ ಕೆಲಸಗಳನ್ನು ಮಾಡಿ. ಇನ್ನೊಂದು ವಿಚಾರ ಬಗ್ಗೆ ಮಾತನಾಡಲೇಬೇಕು. ಹೊಸಂದ್ರಲ್ಲಿ ಸೈಕೋ ಫ್ಯಾನ್ಸಿ, ಯಾವುದೋ ಒಬ್ಬ ಫಿಲಮ್ ಹೀರೋನೋ ಇಲ್ಲ ಪೊಲಿಟಿಕಲ್ ಲೀಡ್ರನೋ ಅವ್ರು ಯಾರನ್ನೋ ರೋಲ್ ಮಾಡೋದೇ ಇಟ್ಕೊಂತಾರೆ. ಈಗ ನೀವು ಅವ್ರನ್ನ ಪೂಜೆ ಮಾಡಿರೋ, ಅವ್ರನ್ನ ಜೈ ಅಂದರೆ ಅವ್ರು ಮಾತ್ರ ಬೆಳೀತಾರೆ. ಈಗ ನೀವು ಬೆಳಿಬೇಕಂದ್ರೆ ನಿಮ್ಮ ಮೇಲೆ ಟೈಮ್ ಇನ್ವೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಬೆಳವಣಿಗೆ ಏನಾಗಬೇಕು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಅಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಪರ್ ಗೈಡೆನ್ಸ್ ಕೊಡಬೇಕು. ಕರಿಯರ್ ಗೈಡೆನ್ಸ್ ಏನೇನು ಮಾಡಿದ್ರೆ ಏನೇನಾಗುತ್ತೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಆಪರ್ಚುನಿಟೀಸ್ನ ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾನು ಸಂದರ್ಭದಲ್ಲಿ ವಿಕ್ಸಿತ್ 47 ಅಕಾಡೆಮಿನ ಶುರು ಮಾಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಪಟ್ಟಂತೆ ಎಜುಕೇಷನ್ಗೆ ಯಾವ ರೀತಿ ಕೋರ್ಸ್ಗಳು ಮಾಡಿದರೆ ಯಾವ ರೀತಿ ಹೆಲ್ಪ್ ಆಗ್ತದೆ, ಅದನ್ನು ಯಾವ ರೀತಿ ಚೂಸ್ ಮಾಡಬೇಕು, ಪ್ರತಿಯೊಂದು ಗೈಡೆನ್ಸ್ಗಳನ್ನು ಸಹ ನಾನು ಮ್ಯಾಕ್ಸಿಮಮ್ ಟೈಮ್ ಇದಕ್ಕೆ ಇನ್ವೆಸ್ಟ್ ಮಾಡಿ ನಾವು ಕೊಡ್ತಕ್ಕಂಥ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇವೆ, ನಾವು ಮತ್ತು ನಮ್ಮ ತಂಡದವರು. ಯಾರ್ಯಾರು ಇದು ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಬೆಳಗ್ದಲ್ಲಿ ನಿಮ್ಮ ಸ್ನೇಹಿತರು, ವಿದೇಶಿಗಳು, ಸೀನಿಯರ್ಸ್, ಜೂನಿಯರ್ಸ್, ಯಾರ್ಯಾರು SLC, PUC, 10th ಅದಕ್ಕಿಂತ ಕೆಳಗಡೆ ಇದ್ದರು, ಯಾರ್ಯಾರು ಇರ್ತಾರೆ ಅವರೆಲ್ಲರಿಗೂ ಸಹ ಈ ವಿಡಿಯೋನ ಕಳಿಸಿ. ಒಂದು ಸುಶಿಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಯಾವ ರೀತಿಯಿಂದ ಲಾಗರಿಥಮಿಕ್ ರೇಟ್ ಅಂತ ಹೇಳ್ತಾರೆ, ನನ್ನಿಂದ 100 ಜನ ಆದರೆ ಆ 100 ಜನದಿಂದ ಇನ್ನೊಂದು 100 ಜನ ಇದೇ ರೀತಿ
ಎಲ್ಲರೂ ಸಹ ಶಿಕ್ಷಿತರಾಗ್ತಾರೆ, ಎಲ್ಲರೂ ಸಹ ಸಹಾಯ ಆಗುತ್ತೆ, ಎಲ್ಲರೂ ಸಹ ಎಜುಕೇಟೆಡ್ ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.